ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇಲ್ಲೇ ಇದ್ರು, ಯಾವ್ದೋ ಫೋನ್ ಬಂತು, ಮಾತಾಡ್ತಿರ್ತೀನಿ ಅಂದ್ರು. ನಿಮ್ಮಪ್ಪ ಎಲ್ಲಿ ಕೆಲಸ ಮಾಡೋದು? ಅವ್ರು ಮಾಡ್ತಿದ್ದ ಕೆಲ್ಸನ ಕಳ್ಕೊಂಡ್ರು. ಅದಕ್ಕೆ ಈಗ ಹೊಸ ಕೆಲ್ಸ ಹುಡುಕ್ತಿದ್ದಾರೆ. ಹಸ್ಬೆಂಡ್ ನಿಮ್ಮ ಆಫೀಸಲ್ಲಿ ಅವ್ರ ಅಪ್ಪನ ಕೆಲಸ ಕೊಡ್ಸಿ. ನಮ್ಮಪ್ಪ ಸ್ವಾಭಿಮಾನಿ, ಅವ್ರಿಗೆ ಮನ್ಸಿಗೆ ಇಷ್ಟ ಆದ್ರೆ ಅಷ್ಟೇ ಕೆಲಸ ಮಾಡೋದು, ಇಲ್ಲ ಎಷ್ಟು ದುಡ್ಡು ಕೊಟ್ರು ಕೆಲಸ ಮಾಡಲ್ಲ ಅವರು. ಇವ್ರ ತಂದೆನೂ ಸೇಮ್ ನಮ್ ರಾಹುಲ್ ತರನೇ ಸ್ವಾಭಿಮಾನಿ ಅನ್ಸುತ್ತೆ. ಹೌದಾ, ಒಳ್ಳೇದು. ತಗೋ, ಇದು ನನ್ನ ವಿಸಿಟಿಂಗ್ ಕಾರ್ಡ್. ಕೆಲ್ಸದ ವಿಚಾರವಾಗಿ ನನಗೆ ಫೋನ್ ಮಾಡಕ್ಕೆ ಹೇಳು. ಮೇಡಮ್, ಊಟದೆಲ್ಲ ಅರೇಂಜ್ಮೆಂಟ್ಸ್ ಆಗಿದೆ, ಮಕ್ಕಳೆಲ್ಲ ಊಟಕ್ಕೆ ಕೂತಿದ್ದಾರೆ, ಬನ್ನಿ ಎಲ್ಲ ಹೋಗೋಣ. ಎಲ್ರು ಊಟ ಮಾಡಿ. ನೀವು ನಮ್ ಜೊತೆ ಕುತ್ಕೊಂಡು ಊಟ ಮಾಡ್ಬೇಕು. ಹೌದು ಮೇಡಮ್. ಕಂದ, ಏನಾಯ್ತು? ಕೂತ್ಕೊ, ನಾನು ಬಡಿಸ್ತೀನಿ. ಇದ್ ನನಗಲ್ಲ, ನಮ್ಮ ಅಪ್ಪಂಗೆ. ನಿಮ್ಮಪ್ಪ ಎಲ್ಲಿದ್ದಾರೆ? ಅವ್ರನ್ನ ಇಲ್ಲೇ ಬರೋದಿಕ್ ಹೇಳು, ಇಲ್ಲೇ ಕುತ್ಕೊಂಡು ಊಟ ಮಾಡ್ಲಿ. ಅವ್ರು ಯಾವ್ದೋ ಇಂಪಾರ್ಟೆಂಟ್ ಕಾಲಲ್ಲಿ ಇದ್ದಾರೆ, ಅವ್ರು ಇಲ್ಲಿ ಬಂದಿಲ್ಲ. ಅದಕ್ಕೆ ನಾನೇ ಹೋಗಿ ಅವ್ರಿಗೆ ಊಟ ಕೊಡ್ತೀನಿ. ಸರಿ, ಆಯ್ತು, ಹೋಗು. ಮೊನ್ನೆ ತುಂಬಾ ಹಚ್ಕೊಂಡ್ ಬಿಟ್ಟಿದ್ದಾನೆ ಅನ್ಸುತ್ತೆ. ತಾಯಿ ಇಲ್ದಿರೋ ಹುಡುಗ ಅಲ್ವಾ, ಅವ್ರ ಅಪ್ಪನೇ ಅವನಿಗೆಲ್ಲ. ಹೌದು ಸರ್, ಅವ್ರ ಅಪ್ಪ ಅಂದ್ರೆ ಪ್ರಾಣ. ಅವ್ರ ಅಪ್ಪ ಯಾವಾಗ್ಲೇ ಬರ್ಲಿ, ಅವ್ರ ಅಪ್ಪನ ಬಿಟ್ಟು ಅವ್ನು ಊಟನೇ ಮಾಡೋದಿಲ್ಲ. ಅವ್ರ ಅಪ್ಪಂಗೂ ಅವನ್ನ ಕಂಡ್ರೆ ತುಂಬಾ ಪ್ರೀತಿ. ಪಾಪ, ಇಷ್ಟು ಚಿಕ್ಕ ವಯಸ್ಸಿಗೆ ಈ ಹುಡುಗಂಗೆ ತಾಯಿ ಇಲ್ದಿರೋ ಹಾಗೆ ಮಾಡ್ಬಿಟ್ನಲ್ಲ ದೇವ್ರು, ಅದೇ ಬೇಜಾರು. ಇಲ್ಲಿರೋ ಒಂದೊಂದು ಮಕ್ಳಿಗೂ ಒಂದೊಂದು ಕತೆ ಇದೆ ಹಸ್ಬೆಂಡು.